ಪ್ರಿಯ ಕನ್ನಡಿಗರೇ ನಮಸ್ಕಾರ. ನಾನು ನಿಮ್ಮ ತರುಣು. 2 ವೀಕ್ಸ್ ಆಯಿತು, ನಾನು ಬಂದಿಲ್ಲ, ನನ್ನ ವಿಡಿಯೋನೂ ಬಂದಿಲ್ಲ. ಒಂಥರ ಮಿಸ್ಸಿಂಗ್ ಕೇಸ್ ಆಗಿಬಿಟ್ಟಿದ್ದೆ ನಾನು. ಒಂಥರ ಪ್ರಾಬ್ಲಮ್, ಎರಡು ಥರ ಪ್ರಾಬ್ಲಮ್ ಬಂತು ನನಗೆ. ಈ 2 ವೀಕು ವಿಡಿಯೋ ಆಗದೆ ಇರೋಕ್ಕೆ 2 ಥರ ಪ್ರಾಬ್ಲಮ್ ಇತ್ತು. 2 ಥರ ಪ್ರಾಬ್ಲಮ್ಗೂ ಈ ವಿಡಿಯೋದಲ್ಲಿ ಒಂದು ಸೊಲ್ಯೂಷನ್ ಸಿಗುತ್ತೆ. ಅಂದರೆ ಇದು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಪೆಂಗ್ವಿನ್ ಅನ್ನೋನಿಂದ ಸ್ಟಾರ್ಟ್ ಆಗಿ OTP ಅಲ್ಲಿ ಬಂದು ನಿಂತೈತೆ. ಇಂಟ್ರೆಸ್ಟಿಂಗ್ ಆಗೈತಲ್ಲ. ಫುಲ್ ವಿಡಿಯೋ ನೋಡಿ ಕೊನೆವರೆಗೂ ಗೊತ್ತಾಗುತ್ತೆ OTP ಅಂದರೆ ಏನು ಅಂತ. ಪೆಂಗ್ವಿನ್ ಹಣ್ಣು ನಿಮಗೆ ಗೊತ್ತು, ಅದೇ ಮೌಂಟೇನ್ ಹತ್ತಲ್ಲ ಆ ಪೆಂಗ್ವಿನ್ ಹಣ್ಣು. ಸೊ ಏನಾಯಿತು ಅಂದರೆ, ಫಸ್ಟ್ ವಿಡಿಯೋ ಹಾಕಿ 2 ದಿನಕ್ಕೇನೋ ವೈರಲ್ ಆಯಿತು. ಪೆಂಗ್ವಿನ್ ಹಣ್ಣು ವಿಡಿಯೋ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಾನು ಓಕೆ, ಪೆಂಗ್ವಿನ್ ಹಣ್ಣು ವಿಡಿಯೋ ವೈರಲ್ ಆಗ್ತೈತೆ, ವೈರಲ್ ವಿಡಿಯೋ ಮಾತಾಡಿದ್ರೆ ಬೇಗ ರೀಚ್ ಆಗ್ಬೋದು ಅಂದ್ಬಿಟ್ಟು ವೈರಲ್ ವಿಡಿಯೋ ಅದ್ರ ಬಗ್ಗೆ ಪೆಂಗ್ವಿನ್ ಅಂದರೆ ಏನು, ಪೆಂಗ್ವಿನ್ ಫ್ಯಾಕ್ಟ್ಸ್ ಅಂತೆಲ್ಲ ಹೇಳ್ಬಿಟ್ಟು ಹುಡುಕ್ಬಿಟ್ಟು ಒಂದಷ್ಟು ಸ್ಕ್ರಿಪ್ಟ್ ಬರೆದು ಎಲ್ಲ ರೆಡಿಯಾಗಿ ಕೂತ್ಕೊಂಡೆ. ವಿಡಿಯೋ ಮಾಡೋಕ್ಕೆ ಕೂತ್ಕೊಂಡ್ಮೇಲೆ ಮಾತಾಡೋಕ್ಕೆ ಬರಲಿಲ್ಲ ಗೈಸ್. ಫುಲ್ಲು ಒಂಥರ ಹೆಂಗೆ ಅಂದರೆ ಆ್ಯನ್ಸೈಟಿ ಅಲ್ಲ, ಅದೊಂಥರ ಹೆಂಗೆ ಹೇಳೋದು. ನಾನೀಗ ಮಾತಾಡ್ತೀನಿ, ನಾನು ನಾರ್ಮಲಾಗಿ ಮಾತಾಡ್ತೀನಿ ನಿಮ್ಮ ಜೊತೆ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತೀನಿ. ಈಗ ಸಡನ್ನಾಗಿ ನಾನು ಒಂದು ಸ್ಕ್ರಿಪ್ಟ್ ಬರೆದ್ಬಿಟ್ಟು ಅದನ್ನು ಮಾಡೋಕ್ಕೆ ಹೋದೆ ಅಂದರೆ, ಅದು ಓದ್ತಿದ್ದೀನೋ ಹೊತ್ತು ನಾನು ಅದನ್ನು ಡೈಲಾಗ್ ವೈಸ್ ಕನ್ವೆ ಮಾಡೋಕ್ಕಾಯ್ತಿಲ್ಲ ನನಗೆ. ಎಕ್ಸ್ಪ್ರೆಷನ್ ಜೊತೆ ಒಂದು ಡೈಲಾಗ್ ಥರ, ಈಗ ಈ ಪೆಂಗ್ವಿನ್ ಬಂದು ಈ ಥರ ಲಾಯಲ್ಟಿ ಆಗಿರುತ್ತೆ ವೈಸ್. ನನಗೆ ಹಿಂಗೆ ಮಾತಾಡೋಕ್ಕೆ ಬಂದಿದ್ದು ಅವತ್ತು. ಸೀರಿಯಸ್ಲಿ ಫ್ರ್ಯಾಂಕಾಗಿ ಆನೆಸ್ಟಾಗಿ ಹೇಳ್ತೀನಿ, ಹಿಂಗೆ ಬಂದಿದ್ದು. ಆಮೇಲೆ ಈ ಥರ ಆಯಿತು, ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮತ್ತೆ ಒಂದು 2 ಸತಿ ಬಹೆಟ್ ಹೊಡೆದೆ. ಸ್ಕ್ರಿಪ್ಟನ್ನ ಫುಲ್ಲು ಬಹೆಟ್ ಹೊಡೆದೆ. ಬಹೆಟ್ ಹೊಡೆದ್ಬಿಟ್ಟು ಓಕೆ ಈಗ ಮಾಡ್ಬೋದು ಅಂತ ಕೂತ್ಕೊಂಡಾಗ ಎರಡನೇ ಪ್ರಾಬ್ಲಮ್ ಏನು ಅಂದರೆ, ಇದು ಬಂದು ನನಗೆ ಲಾಸ್ಟ್ ವರ್ಕಿಂಗ್ ಡೇ ಈ ಪೀರಿಯಡು, 2 ವಾರ, ಈ 31 ಫೆಬ್ರವರಿ ಇದು ಜನವರಿವರೆಗೂ ಫುಲ್ಲು ಲಾಸ್ಟ್ ವರ್ಕಿಂಗ್ ಡೇಸು. ಎಲ್ಲರೂ ಅಸೈನ್ಮೆಂಟು, ಪ್ರಾಜೆಕ್ಟ್ ರಿಪೋರ್ಟು, ಅದು ಇದು ಆಳು ಮೂಳು ಅಂತ ಫುಲ್ಲು ಕೆಲಸ. ಇವತ್ತು ಕೂಡ ಐತೆ ಕೆಲಸ. ಇವತ್ತು ಕೂಡ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಬಿಟ್ಟು ಈಗ ನೈಟಲ್ಲಿ ತೊಗೊತಾ ಇದ್ದೀನಿ ವಿಡಿಯೋ. ಇದನ್ನು ಹೆಂಗೆ ಅಂದರೆ, ಈ ಥರ ಸಿಗಾಕೊಂಬಿಟ್ಟೆ. ನೆಕ್ಸ್ಟ್ ಕಂಟಿನ್ಯೂ ಆಗಿಬಿಡುತ್ತೇನೋ ಅಂತ ಒಂಥರ ಭಯ ಆಯ್ತಲ್ಲ. ಆವಾಗ ನಾನು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ರಿಸರ್ಚ್ ಮಾಡಿದೆ ಅಂದರೆ, ನನಗೊಂದು ಐಡಿಯಾ ಇದೆ. ಯೂಟ್ಯೂಬು ಕಂಟೆಂಟ್ ಕ್ರಿಯೇಷನ್ ಅಂದರೆ ಒಂದು ಐಡಿಯಾ ಇದೆ. ಕಂಟೆಂಟ್ ಕ್ರಿಯೇಷನ್ ಅಂದರೆ ನನ್ನ ಪ್ರಕಾರ ಏನು ಗೊತ್ತಾ, ಒಂಥರ ಪ್ರೊಡಕ್ಷನ್ ಬಿಸ್ನೆಸ್. ಈಗ ನಾನೊಂದು ವಸ್ತು ಕ್ರಿಯೇಟ್ ಮಾಡಿ ಆ ವಸ್ತುನ ನಿಮಗೆ ಸೇಲ್ ಮಾಡ್ತಿದ್ದೀನಿ ಅಂತ, ಆ ಥರನೇ ಸೇಮ್ ಅಲ್ವಾ. ನಾನೊಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ನಿಮಗೆ ಅದು ಕೊಡ್ತಾಯಿದ್ದೀನಿ ಫಾರ್ ಎಕ್ಸ್ಚೇಂಜ್ ಆಫ್ ಯುವರ್ ಟೈಮ್. ನಿಮ್ಮ ಟೈಮ್ ಬದಲು ನಾನು ಅದು ಕೊಡ್ತೀನಿ. ಈಗ ಆ ಟೈಮ್ ಬದಲು ನಾನು ಕೊಡೋ ವ್ಯಾಲ್ಯೂಯಬಲ್ ಆಗಿರ್ಬೇಕು ನಿಮಗೆ. ನಾನು ಕೂತ್ಕೊಂಡು ಅನಾಲಿಸಿಸ್ ಮಾಡಿದೆ. ಸೊ ಇದನ್ನು ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ತೊಗೊಂಡು ನಾನು ಅನಾಲಿಸಿಸ್ ಮಾಡಿದಾಗ, ನನ್ನ ಸ್ಟ್ರೆಂತ್ ಏನು ಅಂದರೆ, ನಾನು ತುಂಬ ಹ್ಯಾಂಡ್ಸಮ್ ಇದ್ದೀನಿ ಅಲ್ಲ. ನನ್ನ ಸ್ಟ್ರೆಂತು ಬಂದ್ಬಿಟ್ಟು ನಾನು ತುಂಬ ಹ್ಯಾಂಡ್ಸಮ್ ಇದ್ದೀನಿ ಅನ್ನೋದಲ್ಲ, ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಈಗ ಫ್ಲೋ ಅಲ್ಲಿ ನನಗೆ ಕ್ಯಾಮ್ರಾ ಮುಂದೆ ಆ್ಯನ್ಸೈಟಿ, ಭಯ ಆ ಥರ ಏನಿಲ್ಲ. ಆದರೆ ನನಗೆ ಆ್ಯಕ್ಟಿಂಗ್ ಬರೋದಿಲ್ಲ. ಆ್ಯಕ್ಟಿಂಗ್ ಇದೆಯಲ್ಲ ಅದು ಬರೋದಿಲ್ಲ, ಅದು ನನ್ನ ವೀಕ್ನೆಸ್ಸು. ಆಮೇಲೆ ನನಗೆ ಕನ್ನಡದಲ್ಲಿ ಮಾತಾಡೋಕ್ಕೆ ಅಷ್ಟೊಂದು ಫ್ಲೂಯೆನ್ಸಿ ಇಲ್ಲ. ಕನ್ನಡದಲ್ಲಿ ಮಾತಾಡ್ತಿರ್ತೀನಿ, ಒಂದು ವರ್ಡ್ ಬರುತ್ತೆ ಅಂದ್ಕೊಳ್ಳಿ. ಈಗ ಹೆಂಗೆ ಹೇಳೆ, ಅನಾಲಿಸಿಸ್, ಈ ವರ್ಡ್ಗೆ ನನಗೆ ಕನ್ನಡ ವರ್ಡು ನಿಜವಾಗ್ಲೂ ಇದುವರೆಗೂ ಗೊತ್ತಿಲ್ಲ ಏನು ವರ್ಡು ಅಂತ. ವಿಲೋಚನೆ ಸಮಥಿಂಗ್ ಏನೋ ಅಂತಾರೆ. ಅಂದರೆ ನನಗೆ ನನ್ನ ಮದರ್ ಟಂಗ್ ಬಂದು ತಮಿಳು, ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ಮದರ್ ಟಂಗ್ ಬಂದು ತಮಿಳು. ಕನ್ನಡದಲ್ಲಿ ವೀಡಿಯೋ ಮಾಡಬೇಕು, ಕನ್ನಡದಲ್ಲೇ ಚಾನಲ್ ಓಪನ್ ಮಾಡಬೇಕು ಅಂತ ಆಸೆ ಮಾಡಿದೆ. ಆದರೆ ನನಗೆ ಈ ಥರ ಮಾತು ಬರ್ತಿಲ್ಲ. ಓಕೆ ಸರಿ, ನೆಕ್ಸ್ಟು ಥ್ರೆಟ್ ಆಪರ್ಚುನಿಟೀಸ್ ಏನಂದರೆ, ನಾನು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟು. ನನಗೆ AI ಟೂಲ್ಸು, ಆಮೇಲೆ ಕಂಪ್ಯೂಟ್ರು ಎಡಿಟಿಂಗ್ ಸಾಫ್ಟ್ವೇರ್ಸು, ಇದು ಆಮೇಲೆ ಇನ್ನೂ ಏನೇನೋ ಅದು ಇದು ಆಳು ಮೂಳು ಕಡ್ಡಿ ಕಸ ಎಲ್ಲ ಸ್ವಲ್ಪ ಗೊತ್ತು, ಹೆಂಗೆ ಮಾಡೋದು ಅಂತ. ಇಂದ ಹೆಂಗೆ ಇದು ತೆಗೆಯೋದು, ಮಾರ್ಕಪ್ಸ್ ತೆಗೆಯೋದು ಒಂದು ಸ್ವಲ್ಪ ಅಷ್ಟು ತಿಳ್ಕೊಂಡಿದ್ದೀನಿ. ಈಗ ಈ 2 ವಾರದಲ್ಲಿ ಎಡಿಟಿಂಗಲ್ಲಿ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಇದು ನಾರ್ಮಲಾಗಿ ನಾನು ಮಾತಾಡಾಗ್ತಿದೆ, ಯಾಕಂದರೆ ಎಕ್ಸಾಮ್ಸ್ ಈ ತಿಂಗಳು ಫೆಬ್ರವರಿ ಫುಲ್ಲು ನನಗೆ ಎಕ್ಸಾಮ್ಸ್ ಐತೆ. ಆದರೂ ಇವಾಗ ನಾನು ಅದು ಇದು ಮಿಕ್ಸ್ ಮಾಡ್ಕೊಂಡು, ಅಂದರೆ ಒಂದು ಕಡೆ ಸ್ಟಡೀಸ್ ಐತೆ, ಒಂದು ಕಡೆ ಪ್ಯಾಷನ್. ನನಗೆ 8ನೇ ಕ್ಲಾಸಲ್ಲಿಂದ ನನಗೆ ಆಸೆ ಯೂಟ್ಯೂಬ್ ಹಾಕಬೇಕು ಅಂತ. ಇದು ಹೇಳಿದ್ದೀನಿ, ಲಾಸ್ಟ್ ವೀಡಿಯೋಲ್ಲಿ ಹೇಳಿದ್ದೀನಿ, 5ನೇ ಚಾನಲ್ಲು. ಸೊ ಈಗ ಇದನ್ನು ಬಿಡೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ, ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ನಾನು ನೋಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಬೋದು ಏನು ಎತ್ತ ಅಂತೆಲ್ಲ ರಿಸರ್ಚ್ ಮಾಡಿದಾಗ ನನಗೆ ಟೈಮ್ನ ನಾನು ಭಾಗ ಯಾವ ಥರ ಅಂದರೆ,
ಈಗ ನಾನು ಹ್ಯಾಂಡ್ಸಮ್ ಹುಡುಗ ಅಲ್ವಾ, ಹ್ಯಾಂಡ್ಸಮ್ ಹುಡುಗ ಅಂದಮೇಲೆ ನನ್ನ ಹೆಲ್ತು, ನನ್ನ ಬಾಡಿ ಫಿಟ್ನೆಸ್ ಎಲ್ಲ ನಾನು ಮೈಂಟೈನ್ ಮಾಡೋದು. ಕಾಲೇಜಿಗೆ 3 ವರ್ಷ ಕಾಲೇಜಿಗೆ ಹೋಗಿ ಹೊಟ್ಟೆ ಬರ್ಸ್ಕೊಂಡ್ಬಿಟ್ಟಿದ್ದೀನಿ. ಡೊಲ್ ಹೊಟ್ಟೆ, ಸುಬ್ರಹ್ಮಣ್ಯ ಥರ ಇದ್ದವನು ಗಣೇಶ ಥರ ಆಗ್ಬಿಟ್ಟಿದ್ದೀನಿ. ಈಗ ನಾನು ಅದನ್ನು ಕಮ್ಮಿ ಮಾಡಬೇಕು. ಅದ್ರ ಜೊತೆಗೆ ಓದೋದು, ಆಮೇಲೆ ಈ ಕಡೆ ಪ್ಯಾಷನ್ನು ಯೂಟ್ಯೂಬು, ಆಮೇಲೆ ಅದ್ರ ಜೊತೆಗೆ ನಮ್ಮ ಇದು ನಿದ್ದೆ ಅದನ್ನು ನೋಡಬೇಕು. ಎಲ್ಲ ನೋಡಿ ನಾನು ಏನು ಮಾಡಿದೆ, ಒಂದು OTP ಒಂದು ಜನ್ರೇಟ್ ಆಯಿತು. ಅಂದರೆ ನಾನು ಭಾಗ ಮಾಡಿದಾಗ ಟೈಮ್ನ ಭಾಗ ಮಾಡಿದೆ. ಈಗ 4 ಅವರ್ ಬಂದ್ಬಿಟ್ಟು ಹೆಲ್ತು ವರ್ಕೌಟು, ಅದಕ್ಕೆ 6 ಅವರ್ ಬಂದ್ಬಿಟ್ಟು ಇದು ಸ್ಟಡೀಸ್ಗೆ, ಇನ್ನು 6 ಅವರ್ ಬಂದ್ಬಿಟ್ಟು ಯೂಟ್ಯೂಬ್ಗೆ, ಇನ್ನು 6 ಅವರ್ ಬಂದ್ಬಿಟ್ಟು ನಮ್ಮ ಇದಕ್ಕೆ ನಿದ್ದೆಗೆ. ಈ ಥರ ಡಿವೈಡ್ ಮಾಡಿದೆ 24 ಗಂಟೆನ. ಅವಾಗ ನನಗೆ OTP ಥರ ಬಂತು 4 6 6 6 2. ಹೆಂಗದೆ OTP. ಈ OTPಯಲ್ಲಿ 2 ಬಂದು ಎಲ್ಲಿಂದ ಬಂತು ಅಂತ ಕೇಳಬೇಡಿ, ಯಾಕಂದರೆ 24 ಅವರ್ಸ್ ಇರೋದು. 24 ಅವರ್ಸಲ್ಲಿ 22 ಅವರ್ಸ್ ಬಂದು ಹಿಂಗೆ ಹೋಗುತ್ತೆ, ಇನ್ನು 2 ಅವರ್ಸ್ ಬಂದು ಕಾಮನ್ ಅವರ್ಸು. ಆ ಕಾಮನ್ ಅವರ್ಸ್ನ ನಾನು ಈಗ ಓದ್ತಾ ಇರ್ತೀನಿ, ಒಂದು ಕಾನ್ಸೆಪ್ಟ್ ಬಿಟ್ಬಿಟ್ಟೆ ಅಂದರೆ ಆ ಕಾಮನ್ ಅವರಲ್ಲಿ ಹಾಕೊತೀನಿ ಅಲ್ವಾ, ಆವಾಗ ಪುಷ್ ಆಗುತ್ತೆ, OTP ಚೇಂಜ್ ಆಗುತ್ತೆ. ಅದಕ್ಕೆ ಇದಕ್ಕೆ OTP ಅಂತ ಹೆಸರಿಟ್ಟಿದ್ದು. ಇವತ್ತು ನಾನು 4 ಅವರ್ ಬೆಳಗ್ಗೆ ಮಾಡಿದೆ, ವರ್ಕೌಟ್ ಮಾಡಿದೆ, ಆಮೇಲೆ 6 ಅವರ್ ಓದಿದೆ, ಆಮೇಲೆ 6 ಅವರು ಯೂಟ್ಯೂಬ್ ಮಾಡಿದೆ, ಆಮೇಲೆ 2 ಅವರ್ ಬಿಟ್ಟು ರೆಸ್ಟ್ ಮಾಡಿಬಿಟ್ಟು 6 ಅವರ್ ನಿದ್ದೆ ಮಾಡಿದೆ. ಆ ಥರ ಮಾಡಿದ್ರೆ ಅದೊಂದು OTPನ. ಈಗ ಮತ್ತೆ ಬೆಳಗ್ಗೆ 4 ಅವರ್ ವರ್ಕೌಟು, ಆಮೇಲೆ 2 ಅವರು ಏನೋ ಕೆಲಸ ಬಂದ್ಬಿಡ್ತು ನನಗೆ, ಆಮೇಲೆ 6 ಅವರು ಸ್ಟಡೀಸು, 6 ಅವರು ಯೂಟ್ಯೂಬು, 6 ಅವರ್ ಯೂಟ್ಯೂಬು, 6 ಅವರ್ ಸ್ಟಡೀಸು, ಆಮೇಲೆ 6 ಅವರ್ ನಿದ್ದೆ. ಇವಾಗ 4 to 6 ಈ ಥರ ಚೇಂಜ್ ಆಗ್ತಾಯಿಲ್ಲ, ಶಫಲ್ ಆಯ್ತದ. ಸೊ ಇದಕ್ಕೆ OTP ಅಂತ ಹೆಸರು. ಅದಕ್ಕೆ ನಾನು ಇಟ್ಟಿರೋದು ಆಪ್ಟಿಮಲ್ ಟೈಮ್ ಪಾರ್ಟಿಷನ್ ಅಂತ. ನಮಗೆ ಹೆಂಗೆ ಬೇಕೋ ಹಂಗೆ ಅರೇಂಜ್ ಆಪ್ಟಿಮೈಸೇಷನ್ ಮಾಡ್ಕೊಬೋದು. ಅದನ್ನು ಆಪ್ಟಿಮೈಸೇಷನ್ ಅಂದರೆ ಕನ್ನಡದಲ್ಲಿ ಅದೇ ನನಗೆ ಕನ್ನಡ ವರ್ಡ್ಸ್ ಅಷ್ಟೊಂದು ಗೊತ್ತಿಲ್ಲ. ಹೋಗ್ತಾ ನಾನು ಡೆವಲಪ್ ಆಯ್ತೀನಿ. ಅಂದರೆ ಈಗ ಈ ಥರ ಇದಾಯಿತು, ಟೈಮ್ ಮ್ಯಾನೇಜ್ಮೆಂಟ್ ಆಯಿತು. ನೆಕ್ಸ್ಟು ಯಾವ ಥರ ಕಂಟೆಂಟ್ ಕೊಡಲಿ, ಈ ಮಂತ್ ಗೋಲ್ಸು ಅಂದರೆ ಫೆಬ್ರವರಿ ಮಾರ್ಚ್ 2 ತಿಂಗಳು. ಅಂದರೆ ಫೆಬ್ರವರಿಯಲ್ಲಿ ಈಗ ನಾನು ಎಕ್ಸಾಮ್ ಮುಗಿಯೋವರೆಗೂ ವಾರಕ್ಕೆ 2 ವೀಡಿಯೋ ಬರುತ್ತೆ ಖಂಡಿತ. ಎಕ್ಸ್ಕ್ಯೂಸ್ ಇಲ್ಲ, ಈ ಸತಿ ಎಕ್ಸ್ಕ್ಯೂಸೇ ಇಲ್ಲ. ಲಾಸ್ಟ್ 2 ವೀಕ್ಸ್ ಬಿಟ್ಟಂಗೆ ಈ 2 ವೀಕ್ಸ್ ಬಿಡೋಲ್ಲ, ವಾರಕ್ಕೆ 2 ವೀಡಿಯೋ ಬರುತ್ತೆ. ಆಮೇಲೆ ಮಾರ್ಚಲ್ಲಿ ವಾರಕ್ಕೆ 3 ವೀಡಿಯೋ ಬರುತ್ತೆ. ಮಾರ್ಚಲ್ಲಿ ಸ್ವಲ್ಪ ಫ್ರೀ ಇರ್ತೀನಿ, ಆ ಟೈಮಲ್ಲಿ ವಾರಕ್ಕೆ 3 ವೀಡಿಯೋ ಬರುತ್ತೆ. ಅವಾಗೇ ನನ್ನ ಸ್ಕೆಡ್ಯೂಲ್ಸ್ ಬಿದ್ದರೆ ವಾರಕ್ಕೆ 2 ವೀಡಿಯೋ, ಅಂದರೆ 2 3 ಆ ಥರ ಬರುತ್ತೆ. ಆಮೇಲೆ ಮಾರ್ಚ್ ಆದಮೇಲೆ ಏಪ್ರಿಲಿಂದ ವಾರಕ್ಕೆ ಅಷ್ಟು ನಾನು ಬೇಗ ಕಲ್ತ್ಕೊತೀನಿ. ವಿಡಿಯೋ ಎಡಿಟಿಂಗ್ ಆಗಲಿ, ಮಾತಾಡೋದಾಗಲಿ, ಸ್ಕ್ರಿಪ್ಟ್ ರೀಡಿಂಗ್ ಆಗಲಿ, ಎಷ್ಟು ಬೇಗ ಕಲ್ತ್ಕೊತೀನಿ ಅಷ್ಟು ಬೇಗ ನಿಮಗೆ ಅಂದರೆ ನಾನು ಅಪ್ಡೇಟ್ ಆಗ್ತಾ ಇರ್ತೀನಿ. ಅದೇ ಗ್ರ್ಯಾಜುವಲ್ ಪ್ರೋಗ್ರೆಷನ್ ಅಂತಾರೆ. ಸೊ ಇದೆಲ್ಲ ನಾನು ಪಾಸಿಬಲ್ ಆಗಿ ಮಾಡಬೇಕಂದ್ರೆ ನನಗೆ ಕನ್ಸಿಸ್ಟೆಂಟ್ ಸಪೋರ್ಟ್ ಇರಬೇಕು. ಈಗ ನನಗೆ ಫ್ಯಾಮಿಲಿ ಸಪೋರ್ಟಿಂದ ನೋಡಿ ಬ್ಯಾಕ್ಗ್ರೌಂಡಲ್ಲಿ ಲೈಟಿಂಗ್ಸ್ ಎಲ್ಲ ಬಂದಿದೆ. ಅಂದರೆ ನಮ್ಮ ಅಣ್ಣನ ಆಫೀಸ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ, ಅವ್ನ ಚೇರ್ ಯೂಸ್, ಆ ಥರ ನನಗೆ ಥರ ಸಪೋರ್ಟ್ ಬರುತ್ತಲ್ಲ. ಈ ಥರ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಖುಷಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ಅಂದರೆ ನನಗೆ ಕನ್ಸಿಸ್ಟೆಂಟ್ ಸಪೋರ್ಟು ನಿಮ್ಮದೇ. ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತ ಡಿಸಿಷನ್ ಮಾಡಿಬಿಟ್ಟಿದ್ದೀನಿ. ಈ ಡಿಸಿಷನ್ಗೆ ಸಪೋರ್ಟ್ ಮಾಡಿ, ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ, ಆಯಿತಾ? ಬಾಯ್ ಗಾಯ್ಸ್. ತುಂಬ ಮಾತಾಡ್ಬಿಟ್ಟೆ ಅನಿಸುತ್ತೆ. ಸ್ವಲ್ಪ ಕಾಮನ್ ವೀಡಿಯೋಸ್ ಬರುತ್ತೆ, ಹೋಗ್ತಾ ಬೆಟರ್ ಆಗುತ್ತೆ. ಸರಿ ಗಾಯ್ಸ್, ಬರ್ತೀನಿ, ಬಾಯ್.